ಚಿತ್ರರಂಗದ ಹಿಸ್ಟ್ರಿನಲ್ಲೇ ಇದೇ ಫಸ್ಟ್ ಸಾಂಗ್. ಒಂದು ಸಿನಿಮಾ ರಿಲೀಸಿಗೆ ಮುಂಚೆ 5 ಲಕ್ಷ ರೀಲ್ ಆಗಿರೋದು ಇದೇ ಫಸ್ಟ್ ಸಾಂಗ್. ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ 5 ಲಕ್ಷ ಜನ ರೀಲ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಯಾರು ಕೃಷ್ಣನ್ ಮುಖ ಕಾಣಲ್ಲ. ಹಿಟ್ಟು ಮಾಡ್ಲೇಬೇಕು ಅಂತ ಮಾಡೋದು, ಮಾಡಿದ್ದೆಲ್ಲ ಹಿಟ್ಟಾಗುತ್ತೆ ಹಂಗಾಗಲ್ಲ. ಒಂದು ಐಟಮ್ ಸಾಂಗ್ ಅಂದ್ರೂ ಎಲ್ಲರಿಗೂ ಇಷ್ಟ ಆಗಲ್ಲ. ಐಟಮ್ ಸಾಂಗ್ಗಳು ಲವ್ ಸಾಂಗಿಗೆ ಆ ಥರದ ಇದಿಲ್ಲ. ಸಾಂಗ್ ಹಿಟ್ಟಾಗಬೇಕು ಅಂದ್ರೆ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಪಾಪ್ಯುಲರ್ ಆಗಲೇಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಪಾಪ್ಯುಲರ್ ಆಗದೆ ಹೊರಗಡೆ ಸಾಂಗ್ ಹಿಟ್ಟಾಗೋದು ಇವತ್ತು ಸಾಧ್ಯನೇ ಇಲ್ಲ. ನಾನೇ ನೀನಂತೆ ತುಂಬಾ ದೊಡ್ಡ ಹಿಟ್ ಸಾಂಗ್ ಆಗಿದೆ ಎಲ್ಲ ನಿಜ, ಬಟ್ ಅದು ಕನ್ವೆನ್ಷನಲ್ ಮೆಲಡಿನೇ. ಐಟಮ್ ಸಾಂಗ್ ಅಂತ ಬಂದಾಗ್ಲೂ ಅಷ್ಟೇ ಗ್ರೂ ಓರಿಯೆಂಟೆಡ್, ಆ ರಿದಮ್ ಟೆಂಪೋ ಇದು ಕುಣಿಯೋ ತರ ಒಂದು ರಿದಮ್ ಗ್ರೂ ಇರಬೇಕು. ನನಗೆ ಪರ್ಸನಲಿ ಇದೇನು ಎರಡು ದೊಡ್ಡ ಹಿಟ್ ಸಾಂಗ್ಗಳಿದೆಯಲ್ಲ, ಈ ಎರಡು ಹಿಟ್ ಸಾಂಗ್ಗಳಿಗಿಂತ ಈ ಸಿನಿಮಾದ BGM ನನಗೆ ಫೇವರೇಟ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಲ್ಮೋಸ್ಟ್ ಒಂದು 2.5 ತಿಂಗಳು ಮಾಡಿರೋದು ಅರ್ಜುನ್. ನಾನು ನಿನ್ನೆ ಸಾಂಗ್ ಇದು ಇಂಟರ್ವ್ಯೂಗೆ ಬರಬೇಕು ಅಂತ ಹೇಳಿ ಸುಮ್ಮನೆ ನೋಡ್ತಾ ಇದ್ದೆ, 5 ಲಕ್ಷ ರೀಲ್ಸ್ ಆಗಿದೆ. ಅದು ಕನ್ನಡ ಚಿತ್ರರಂಗದ ಹಿಸ್ಟ್ರಿನಲ್ಲೇ ಇದೇ ಫಸ್ಟ್ ಸಾಂಗು. ಒಂದು ಸಿನಿಮಾ ರಿಲೀಸಿಗೆ ಮುಂಚೆ 5 ಲಕ್ಷ ರೀಲ್ ಆಗಿರೋದು ಇದೇ ಫಸ್ಟ್ ಸಾಂಗ್. ನಾನು ಗಾಬರಿ ಬಿಟ್ಟೆ ನೋಡಿ. ಆಮೇಲೆ ನಿಮ್ಮದು ಪೋಸ್ಟರ್ ನೋಡಿದೆ. ಪೋಸ್ಟಲ್ಲೂ ಕೂಡ ಆ ಸಾಂಗ್ ಇದೊಂದು ಸಾಲ ಹಾಕಿ ಈ ಸಾಂಗಿಗೆ ಖ್ಯಾತಿಯ ಈ ಸಿನಿಮಾ ಅನ್ನೋ ಥರ. ಹೌದು, ಅಂದ್ರೆ ಪಾಪ್ಯುಲರ್ ಆಗಿದೆ. ಸಿನಿಮಾಗಿಂತ ಹೆಚ್ಚು ಆ ಹಾಡು ಪಾಪ್ಯುಲರ್ ಆಗಿಬಿಟ್ಟಿದೆ. ಅಲ್ಲ, ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದರೆ ಇನ್ಸ್ಟಾಗ್ರಾಮ್ ಅನ್ನೋದು ಇದೆಯಲ್ಲ, ಆ ಇನ್ಸ್ಟಾಗ್ರಾಮ್ನಲ್ಲಿ ಈಗ ನೀವು ರೀಲ್ 5 ಲಕ್ಷ ಜನ ರೀಲ್ ಮಾಡಿದ್ದಾರೆ ಅಂದರೆ ಅಲ್ಲಿ ಯಾರು ಕೃಷ್ಣನ್ ಮುಖ ಕಾಣಲ್ಲ. ಹೌದು, ಅವ್ರು ಯಾರ್ಯಾರೋ ಮಾಡಾಕಿರ್ತಾರೆ. ಅದನ್ನೇ ಎಷ್ಟೋ ಈಗ 5 ಲಕ್ಷ ಜನ ರೀಲ್ ಮಾಡಿದ್ದಾರೆ, ಬಟ್ ಅದನ್ನು ನೋಡಿರೋದು ಒಂದು 5 ಕೋಟಿ ಜನ ನೋಡಿರ್ತಾರೆ 5 ಲಕ್ಷ ರೀಲ್ಗಳನ್ನು. ಸೊ ಅಲ್ಲಿ ಯಾರಿಗೂ ಅಲ್ಲೇನು ಸಿನಿಮಾ ಹೆಸರು, ರೀಲ್ಗಳಲ್ಲಿ ಸಿನಿಮಾ ಹೆಸರು ಬರಲ್ಲ ಅಥವಾ ಒರಿಜಿನಲ್ ಆ್ಯಕ್ಟರ್ಗಳಿರಲ್ಲ. ಸಾಂಗ್ ಮಾತ್ರ ಗೊತ್ತಾಗ್ತಾ ಇರುತ್ತೆ. ಸಾಂಗ್ ಗೊತ್ತಿರುತ್ತೆ, ಫಿಲ್ಮ್ ಗೊತ್ತಾಗಲ್ಲ ಕೆಲವೊಮ್ಮೆ ಈ ಕಾರಣಗಳಿಂದಾಗಿ. ಈಗ ಅವ್ರು ಬಂದು ಯೂಟ್ಯೂಬಲ್ಲಿ ನಮ್ಮ ಫಿಲಮ್ದು ವಿಡಿಯೋನೇ ನೋಡಿಬಿಟ್ರೆ ಇದೇ ಸಿನಿಮಾ ಅಂತ ಗೊತ್ತಾಗ್ಬಿಡುತ್ತೆ. ಎಷ್ಟೋ ಜನ ಬರೀ ಇನ್ಸ್ಟಾಗ್ರಾಮಲ್ಲಿ ಕೇಳಿರ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿರ್ತಾರೆ. ಅದನ್ನು ಆ ರೀಲ್ ನೋಡಿ ಅವರು ಇನ್ಸ್ಪೈರ್ ಆಗಿ ರೀಲ್ ಮಾಡಿರ್ತಾರೆ ಚೆನ್ನಾಗಿದೆ ಅಂತ. ಅಲ್ಲ, ಸಾಲುಗಳಿಗೆ ಅಲ್ಲೇ ಸಿಕ್ಬಿಡುತ್ತಲ್ಲ ಆಡಿಯೋ ಇನ್ಸ್ಟಾಗ್ರಾಮಲ್ಲಿ. ಸೊ ಅವ್ರಿಗೆ ಗೊತ್ತಾಗಬೇಕಲ್ಲ ಯಾವುದು ಸಿನಿಮಾ ಅಂತ, ಅದಕ್ಕೋಸ್ಕರ ಆ ಸಾಂಗು ಅನ್ನೋದನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ಅದು ನಿಜ. ನನಗೆ ಅಂದರೆ ಕುತೂಹಲ ಏನಂತಂದರೆ, ಈ ಅರ್ಜುನ್ ಜನ್ಯ ಅವರು ನೀವು ಅಂದರೆ ನಿಮ್ಮ ಕಾಂಬಿನೇಷನಲ್ಲಿ ಅಂದರೆ ನೀವು ಹಿಟ್ಟು ಮಾಡಲೇಬೇಕು ಅಂತ ಸಾಂಗ್ ಮಾಡ್ತೀರೋ ಅಥವಾ ನೀವು ಮಾಡಿದೆಲ್ಲ ಹಿಟ್ಟಾಗುತ್ತೋ ಗೊತ್ತಿಲ್ಲ. ಅಂದರೆ ಮ್ಯಾಜಿಕ್ಕು ದ ವೇ ಆ ವೇವ್ ಲೆಂತು ಆ ಸಿಂಕ್ ಆಗೋವಂಥದ್ದು. ಮತ್ತೆ ಅಲ್ಲ, ಹಿಟ್ಟು ಮಾಡಲೇಬೇಕು ಅಂತ ಮಾಡೋದು, ಅದು ಮಾಡಿದ್ದೆಲ್ಲ ಹಿಟ್ಟಾಗುತ್ತೆ ಹಂಗಾಗಲ್ಲ. ಹಠ ಹಿಡಿದು ಇಲ್ಲ ಒಂದು ಸಾಂಗು ಮ್ಯಾಸಿವ್ ರೀಚಿಗೆ ಹೋಗಲೇಬೇಕು ಅಂತ ಎಲ್ಲ ಸಾಂಗನ್ನು ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡ್ತೀವಿ. ಅದರಲ್ಲೂ ಕೆಲವೊಂದು ಏನಾಗುತ್ತೆ, ಎಲ್ಲ ಸಾಂಗ್ಗಳನ್ನು ನಾವು ಯೂನಿವರ್ಸಲ್ ಅಪೀಲ್ ಆಗೋಂಗೆ ಮಾಡೋಕ್ಕಾಗಲ್ಲ. ಸೊ ಯೂನಿವರ್ಸಲ್ಲಿ ಅಪೀಲ್ ಆಗೋವಂಥ ಸಾಂಗ್ಸ್ ಯಾವುದು ಅಂದರೆ ಲವ್ ಸಾಂಗ್ಸು ಅಲ್ವಾ. ಸೊ ಲವ್ ಸಾಂಗ್ಸು ಯಾವತ್ತಿಗೂ ಅಂದರೆ ಎಲ್ಲ ವರ್ಗಕ್ಕೂ ಇಷ್ಟ ಆಗುವಂಥದ್ದು, ಕ್ಲಾಸು, ಮಾಸು, ಸ್ಟೂಡೆಂಟ್ಸು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಲವ್ ಸಾಂಗ್. ಸೊ ನಾನು ಯಾವಾಗಲೂ ಅದನ್ನು ತುಂಬ ಸ್ಟ್ರಾಂಗ್ ಆಗಿ ಟಾರ್ಗೆಟ್ ಮಾಡ್ತೀನಿ. ಒಂದು ಸಿನಿಮಾ ಅಂದಮೇಲೆ ಲವ್ ಸ್ಟೋರಿ ಇದ್ದೇ ಇರುತ್ತೆ, ಸಾಂಗ್ ಬಂದೇ ಬರುತ್ತೆ. ಸೊ ಆ ಲವ್ ಸಾಂಗನ್ನು ಮ್ಯಾಸಿವ್ ಆಗಿ ಹಿಟ್ಟಾಗೋಂಗೆ ಮಾಡಬೇಕು ಅನ್ನೋದು ನನ್ನ ಯಾವತ್ತಿಂದನೂ ಅದು ಅಜೆಂಡಾ ನಮ್ಮದು. ಅದು ಬಿಟ್ಟರೆ ಇನ್ನು ಕಮರ್ಷಿಯಲ್ ಸಾಂಗ್ ನೋಡಿ, ಈಗ ಒಂದು ಐಟಮ್ ಸಾಂಗ್ ಅಂದ್ರೂ ಎಲ್ಲರಿಗೂ ಇಷ್ಟ ಆಗಲ್ಲ. ಐಟಮ್ ಸಾಂಗ್ಗಳು ಒಂದು ವರ್ಗಕ್ಕೆ ಇಷ್ಟ ಆಗುತ್ತೆ, ಇನ್ನೊಂದು ವರ್ಗಕ್ಕೆ ಐಟಮ್ ಸಾಂಗ್ ಅಂದರೆ ಬೇಡ ಅನಿಸುತ್ತೆ. ಲವ್ ಸಾಂಗಿಗೆ ಆ ಥರದ ಇದಿಲ್ಲ. ಸೊ ಹಂಗಾಗಿ ಹಿಟ್ ಮಾಡಲೇಬೇಕು ಅಂದಾಗ ಅದಕ್ಕೆ ಹೆಂಗೆ ಹಿಟ್ ಆಗಲೇಬೇಕು ಅಂದರೆ ಇವತ್ತಿನ ಟ್ರೆಂಡ್ ಏನು ಈಗ ಹೇಳ್ತಾರೆ. ಈಗ ಸಾಂಗ್ ಹಿಟ್ಟಾಗಬೇಕು ಅಂದರೆ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಅದು ಪಾಪ್ಯುಲರ್ ಆಗಲೇಬೇಕು. ಇನ್ಸ್ಟಾಗ್ರಾಮಲ್ಲಿ ಪಾಪ್ಯುಲರ್ ಆಗದೆ ಹೊರಗಡೆ ಸಾಂಗ್ ಹಿಟ್ಟಾಗೋದು ಇವತ್ತು ಸಾಧ್ಯನೇ ಇಲ್ಲ. ಅಂದಮೇಲೆ ಈಗ ಅಲ್ಲಿ ಪಾಪ್ಯುಲರ್ ಆಗಬೇಕು ಅಂದರೆ ಏನು ಕ್ರೈಟೀರಿಯಾಸ್, ಯಾಕೆ ರೀಲ್ ಮಾಡ್ತಾರೆ? ಈಗ ಇವತ್ತು ಇಷ್ಟು ಜನ ಇದನ್ನು ರೀಲ್ ಮಾಡಿದ್ದಾರೆ, 5 ಲಕ್ಷ ಜನ ಇದನ್ನು ರೀಲ್ ಮಾಡಿದ್ದಾರೆ ಅಂತಂದರೆ ಅದ್ರ ಹಿಂದೆನೂ ಒಂದು ಥಿಯರಿ ಇದೆ. ಅವ್ರು ಇದು ರೀಲ್ ಮೆಟೀರಿಯಲ್ ಆಗೋ ಥರ ನಾವು ಅದನ್ನು ಪ್ರೆಸೆಂಟ್ ಮಾಡಬೇಕು. ಟ್ಯೂನ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು, ಅದೊಂದು ಟೆಕ್ನಿಕ್ಕು. ಸೊ ಅದೆಲ್ಲ ಟಾರ್ಗೆಟ್ ಮಾಡಿನೇ ಮಾಡಿದ್ದು. ಅದರಲ್ಲೂ ಎಸ್ಪೆಷಲಿ ನಾನು ಲಿರಿಕ್ಸ್ ಬರೆಯುವಾಗಂತೂ ಅದನ್ನು ತುಂಬ ಟಾರ್ಗೆಟ್ ಮಾಡ್ತೀನಿ. ರೀಲ್ ಕಂಟೆಂಟ್ ಆಗುವಂಥ ಲೈನ್ಸ್ ಏನು ಅದನ್ನು ಡಿಗ್ ಮಾಡ್ತಾ ಹೋಗ್ತೀನಿ. ನನ್ನ ಕತೆಗೆ ಮ್ಯಾಚ್ ಆಗಬೇಕು, ಅದ್ರ ಜೊತೆಗೆ ಅದು ರೀಲ್ ಕಂಟೆಂಟು ಆಗಬೇಕು. ಸೊ ಆ ಥರದ ಸಾಲುಗಳನ್ನೇ ಹುಡುಕ್ತಾ ಇರ್ತೀವಿ ನಾವು. ಅದು ಹಂಗಾಗುತ್ತೆ ಅಷ್ಟೇ. ಅಂದರೆ ಈಗ ನಾನು ಆವಾಗಲೇ ಕೇಳ್ದಂಗೆ ಕಲರ್ಸು ಮತ್ತು ಏನು ಸಿನಿಮಾಟೋಗ್ರಫಿ ಏನು ಟ್ರೀಟ್ಮೆಂಟ್ ಇದೆಯೋ, BGM ಅದೇ ಥರದೊಂದು ಹೊಸ ಸೌಂಡಿಂಗ್ ಏನಾದರೂ ಡಿಸೈನ್ ಮಾಡಿದ್ದೀರಾ ಸರ್ ಫಿಲಮ್? ತುಂಬ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಾಂಗಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಏನೂ ಮಾಡಿಲ್ಲ. ಈಗ ನೀವು ನಾನೇ ನೀನಂತೆ ತುಂಬ ದೊಡ್ಡ ಹಿಟ್ ಸಾಂಗ್ ಆಗಿದೆ ಎಲ್ಲ ನಿಜ, ಬಟ್ ಅದು ಕನ್ವೆನ್ಷನಲ್ ಮೆಲಡಿನೇ, ಒಂದು ಹಾಂಟಿಂಗ್ ಮೆಲಡಿ.
ಅದಕ್ಕೆ ಮ್ಯಾಚ್ ಆಗುವಂಥ ಲಿರಿಕ್ಸು ಅಷ್ಟೇ. ಈಗೇನೋ ಇನ್ಸ್ಟ್ರೂಮೆಂಟೇಷನಲ್ಲಿ ಆಗಿರ್ಬೋದು ಅಥವಾ ಟ್ಯೂನಲ್ಲಿ ಆಗ್ಬೋದು, ಏನೋ ಔಟ್ ಆಫ್ ದ ಬಾಕ್ಸು, ಏನೋ ಹೊಸ್ದಾಗಿ ಏನೋ ಹೋಗಿ ಮಾಡೋಣ ಆ ಥರದ್ದು ಮಾಡಿಲ್ಲ ಸಾಂಗಲ್ಲಿ. ಈಗ ಐಟಮ್ ಸಾಂಗ್ ಬಂದರೆ ಅದು ಅಷ್ಟೇ. ಸೊ ಈಗ ಬಟ್ ಯಾಕೆ ಅಂತಂದರೆ ಅದು ಕಾನ್ಷಿಯಸ್ ಡಿಸಿಷನ್ನು. ಸೊ ನಾವು ಎಕ್ಸ್ಪೆರಿಮೆಂಟ್ಗಳಿಗೆ ಅಂತ ಹೋದಾಗ ಅದು ಒಂದು ವರ್ಗಕ್ಕೆ ಇಷ್ಟ ಆಗುತ್ತೆ, ಒಂದು ವರ್ಗಕ್ಕೆ ಇಷ್ಟ ಆಗಲ್ಲ. ಬಟ್ ನಮ್ಮ ಟಾರ್ಗೆಟ್ ಬಂದು ಎಲ್ಲರಿಗೂ ರೀಚ್ ಆಗಬೇಕು ಅಂತಿದ್ದಾಗ ನಾವು ಆ ಎಕ್ಸ್ಪೆರಿಮೆಂಟ್ಗೆ ಹೋಗಲ್ಲ. ಆಲ್ರೆಡಿ ಏನು ಪ್ರೂವ್ ಆಗಿರೋವಂಥದ್ದು ಏನಿದೆಯಲ್ಲ, ಒಂದು ಸಿಂಪಲ್ ಮೆಲಡಿ ಟ್ಯೂನ್, ಎಷ್ಟು 1000 ಇನ್ನೂ 100 ವರ್ಷ 500 ವರ್ಷ ಹೋದ್ರೂ ಸಿಂಪಲ್ ಮೆಲಡಿ ಟ್ಯೂನ್ ವರ್ಕ್ ಆಗ್ತಾನೇ ಇರುತ್ತೆ. ಯಾಕೆಂದರೆ ಅದು ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಸೊ ಅದನ್ನು ಟಾರ್ಗೆಟ್ ಮಾಡಿ ಸಾಂಗ್ ಮಾಡಿದ್ವಿ. ಐಟಮ್ ಸಾಂಗ್ ಅಂತ ಬಂದಾಗಲೂ ಅಷ್ಟೇ ಗ್ರೂ ಓರಿಯೆಂಟೆಡ್ಡು. ಆ ರಿದಮ್, ಆ ಟೆಂಪೋ ಇದು ಕುಣಿಯೋ ಥರ ಒಂದು ರಿದಮ್ ಗ್ರೂ ಇರಬೇಕು. ಅದನ್ನು ಟಾರ್ಗೆಟ್ ಮಾಡಿ ನಾವು ಐಟಮ್ ಸಾಂಗ್ ಮಾಡ್ಬೋದು. ಅದ್ರ ಮೇಲೆ ಟ್ಯೂನು ಸಾಹಿತ್ಯ ಎಲ್ಲ. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರು ಅಂತ ಬಂದಾಗ ಅದು ಕಥೆಯ ಮೂಡಿಗೆ ಮ್ಯಾಚ್ ಆಗಬೇಕು ಅಲ್ವಾ. ಆ ಕಥೆಯ ಮೂಡಿಗೆ ಮ್ಯಾಚ್ ಆಗಬೇಕು. ನಿಯರ್ ಸ್ಟೈಲ್ ಆಫ್ ನೆರೇಷನ್ ಇದೆ, ಆ ಥರ ವಿಜುವಲ್ಸ್ ಇದೆ ಅಂತಂದಾಗ ಮ್ಯೂಸಿಕ್ಕು ಹಂಗೆ ಇರಬೇಕು. ಅಲ್ಲಿ ಅದನ್ನು ನಾನು ರೆಗ್ಯುಲರ್ ಮಾಡಿದ್ರೆ ನಿಮಗೆ ಎಲ್ಲದೂ ಕ್ಲೀಶೆ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಅರ್ಜುನ್ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನಗೆ ಪರ್ಸನಲಿ ಇದೇನು 2 ದೊಡ್ಡ ಹಿಟ್ ಸಾಂಗ್ಗಳಿದೆಯಲ್ಲ, ಈ 2 ಹಿಟ್ ಸಾಂಗ್ಗಳಿಗಿಂತ ಈ ಸಿನಿಮಾದ BGM ನನಗೆ ಫೇವ್ರೇಟ್. ಅಂದರೆ ತುಂಬ ಥೀಮ್ಸ್ ಇದೆ, ಯಾವುದೋ 1 2 ಅಲ್ಲ. ಹೀರೋ ಥೀಮು, ವಿಲ್ಲನ್ ಥೀಮು, ಹೀರೋಯಿನ್ ಥೀಮು, ಅದು ಬಿಟ್ಟು ಬೇರೆ ಬೇರೆ ಇನ್ಸಿಡೆಂಟ್ಗಳಿಗೆ ಒಂದಷ್ಟು ಥೀಮ್ ಮಾಡಿದ್ದಾರೆ. ಒಂದಷ್ಟು ರ್ಯಾಪ್ಸ್ ಇದೆ, ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಒಂದಷ್ಟು ರ್ಯಾಪ್ ಮಾಡಿದ್ದಾರೆ. ತುಂಬ ಹೊಸ ಸೌಂಡಿಂಗ್ ನಿಮಗೆ. ಅಂದರೆ ಅದು ಕೂಡ ಸಾಂಗ್ ಥರನೇ ಫೀಲ್ ಆಗುತ್ತೆ ಸಿನಿಮಾ ನೋಡುವಾಗ. ಈ 2 ಸಾಂಗ್ಗಳಿಗಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ನನಗೆ ತುಂಬ ಇಷ್ಟ ಈ ಪಿಕ್ಚರ್ದು. ಅಂದರೆ ಯಾರು ಬೇರೆಯವ್ರು ನೋಡಿಲ್ಲ, ನಾನು ಒಬ್ಬನೇ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಅಂದರೆ ಈ ಟೆಕ್ನಿಕಲ್ ಇನೋವೇಷನ್ಸಲ್ಲಿ ನಿಮ್ಮ ಸಿನಿಮಾಗಳಂದರೆ ನೀವು ಸಾಧಾರಣ ಅಸಾಧಾರಣ ಅಂದರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತಿರಲ್ಲ ಸಿನಿಮಾಗೆ. ಬಟ್ಟು ಕೆಲವೊಂದು ಪ್ರಯೋಗಗಳು ನೀವು ಮಾಡುವಂಥದ್ದು, ಎಫರ್ಟ್ ಹಾಕುವಂಥದ್ದು ನಾವು ನೋಡಿದಾಗ ಇನೋವೇಷನ್ಸ್ ತುಂಬ ಆಗಿರುತ್ತೆ ಸರ್. ಅಂದರೆ ನಾನು ಬಚ್ಚನ್ ವಿಚಾರ ಕೇಳ್ತೀನಿ ಅಥವಾ ಅದರ ಹಿಂದಿನ ಸಿನಿಮಾಗಳ ವಿಚಾರಕ್ಕಾದರೂ ಈ ಒಂದು ಸಿನಿಮಾದಲ್ಲಿ ಆ ಥರದ ಇನೋವೇಷನ್ಸ್ಗಳು ತುಂಬ ಕಾಣಿಸ್ತಾ ಇದೆ. ಅಂದರೆ ಹೊಸ ಪ್ರಯೋಗಗಳು, ಹೊಸದಾಗೇನೋ ಈ ಥರದೊಂದು ಟ್ರೀಟ್ಮೆಂಟ್ ಕೊಡೋಣ ಅಂತಂದಾಗ ಅಂದರೆ ಶಶಾಂಕ್ ಅವರ ಒಂದು ವಿಷನ್ಗೆ ಮತ್ತು ಆ ಪ್ರೊಡಕ್ಷನ್ ಹೌಸು ಅಂದರೆ ಕೋಪರೇಟು ಅಷ್ಟು ಚೆನ್ನಾಗಿ ಮಾಡಬೇಕಾಗತ್ತೆ. ಸೊ ಈ ಥರದೊಂದು ಪ್ರೊಡಕ್ಷನ್ ಹೌಸು ಈ ಒಂದು ಕೊಲಾಬ್ರೇಷನು ಬ್ರ್ಯಾಟಲ್ಲಿ ಹೇಗಾಯ್ತು ಅಂತ. ಅಲ್ಲ, ಈ ಥರ ಒಬ್ಬರು ಪ್ರೊಡ್ಯೂಸರ್ ಸಿಗೋದಕ್ಕೆ ನಾವು ಇದೆಲ್ಲ ಮಾಡೋಕ್ಕಾಗಿದ್ದು. ಅಯ್ಯೋ ಏನ್ರಿ ತುಂಬ ಈ ಮಾರ್ಕೆಟು ಅದು ಇದು ಅಂತೆಲ್ಲ ರಿಸ್ಟ್ರಿಕ್ಷನ್ಸ್ ಬಂದುಬಿಟ್ಟಿದ್ರೆ ಈಗ ನಾನೇನು ಅಚೀವ್ ಮಾಡಿದ್ದೀನೋ ಅದನ್ನು ಅಚೀವ್ ಮಾಡೋಕ್ಕಾಗ್ತಾ ಇರಲ್ಲ. ಅದೇ ಹೇಳಿದ್ರೆ ಆ ಥರದ ಕಲರ್ಸು, ವೈಬ್ರೆಂಟ್ ಕಲರ್ಸು, ಆ ಸ್ಟೈಲ್ ಆಫ್ ನೆರೇಷನ್ನು ಅದೆಲ್ಲ ಯಾಕೆಂದರೆ ತುಂಬ ಅದೇನು ಯೂಶ್ವಲಿ ನೋಡ್ತಾ ಇದ್ದಲ್ಲ ಅದಕ್ಕೆಲ್ಲ ತುಂಬ ಹೋಮ್ ವರ್ಕ್ ಮಾಡಬೇಕು. ಆಮೇಲೆ ಕೆಲವೊಮ್ಮೆ ಸೆಟ್ಗಳು ಹಾಕ್ಕೋಬೇಕು. ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್. ನೋಡೋಕ್ಕೆ ಇಟ್ ಲುಕ್ಸ್ ಸಿಂಪಲ್, ನೋಡೋಕ್ಕೆ ರಿಯಲ್ ಲೊಕೇಶನ್ ಅಂತಲೇ ಅನಿಸುತ್ತೆ. ಆ ಥರ ನಾವು ಅದನ್ನು ಸೆಟಪ್ ಮಾಡಬೇಕು. ನಮಗೆ ಬೇಕಾಗಿರೋ ಕಲರ್ಸು ಅದು ಇದನ್ನೆಲ್ಲ ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್. ಸೊ ಅದ್ರದ್ದು ಕ್ರೆಡಿಟು ಪ್ರೊಡ್ಯೂಸರ್ಗೆ ಹೋಗಲೇಬೇಕು. ಪಾಪ ಅವರು ಮುಂಚೆ ಗೊತ್ತಿರಲಿಲ್ಲ, ಅವ್ರಿಗೂ ಇಲ್ಲಿ ತನಕ ಬಂದು ನಿಲ್ಲುತ್ತೆ ಬಜೆಟ್ ಅಂತ. ಬಟ್ ಏನಂದರೆ ಈಸ್ ಎ ವೆರಿ ಟೇಸ್ಟಿ ಪ್ರೊಡ್ಯೂಸರ್. ಅಂದರೆ ಯಾವಾಗಲೂ ಶೂಟಿಂಗಿಗೆ ಬರ್ತಾ ಇರೋರು, ಮಾನಿಟ್ರಲ್ಲಿ ನೋಡ್ತಾ ಇರೋರು, ಈಗ ಕತೆ ಕೇಳಿದರು. ಕತೆ ಕೇಳಿದಾಗ ಅವ್ರಿಗೊಂದು ಅವ್ರ ತಲೆನಲ್ಲೊಂದು ವಿಷನ್ ಇತ್ತು, ಈ ಸಿನಿಮಾ ಈ ಹಿಂಗೆ ಬರ್ಬೋದು ಹಂಗೆ ಬರ್ಬೋದು ಅಂತ. ನಾವು ಹೇಳಿದಾಗ ಅವರು ಊಹೆ ಮಾಡಿರ್ತಾರಲ್ಲ. ಆಮೇಲೆ ನಾವು ಪ್ರೆಸೆಂಟ್ ಮಾಡುವಾಗ ನೋಡಿದಾಗ ಈ ಸೀನ್ ಹಿಂಗೆ ತೆಗಿತಾ ಇದ್ದೀರಾ, ಸಖತ್ತಾಗಿದೆ ಅಂತ ಆ ಮಾನಿಟ್ರಲ್ಲಿ ನೋಡುವಾಗಲೇ ಹಂಗೆ ಅನ್ಸೋದು. ನಾನು ಒಂದು ಪಬ್ ಅಂದರೆ ಒಂದು ಬಾರು, ಪಬ್ಬು ಅಂದರೆ ಮಾಮೂಲು ಕತ್ಲೆ ಪರ್ರಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಇಷ್ಟು ವೈಬ್ರೆಂಟ್ ಆಗಿದೆ. ಸೊ ಅಲ್ಲಿ ಅವ್ರಿಗೂ ಅರ್ಥ ಆಗ್ತಾ ಹೋಯ್ತು, ಇದು ಪ್ರೆಸೆಂಟೇಷನ್, ಈ ಥರದ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ತಕ್ಕಂಗೆ ಒಂಚೂರು ಬಜೆಟು ಅದು ಇದು ಜಾಸ್ತಿ ಆಗುತ್ತೆ ಅಂದರು. ಇಲ್ಲ ಚೆನ್ನಾಗಿ ಬರ್ತಾ ಇದೆ ಮಾಡಿ ಅಂತ ಅವ್ರು ಫ್ರೀಡಮ್ ಕೊಟ್ಟರು. ಈಗ ಮ್ಯೂಸಿಕ್ ವಿಚಾರದಲ್ಲೂ ಅಷ್ಟೇ ಬ್ಯಾಕ್ಗ್ರೌಂಡ್ ಸ್ಕೋರು ಆಲ್ಮೋಸ್ಟು ಒಂದು 2.5 ತಿಂಗಳು ಮಾಡಿರೋದು ಅರ್ಜುನ್. ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ವರ್ಕ್ ಮಾಡಿರೋದು ಅಷ್ಟೆಲ್ಲ ಮಾಡ್ತಾರೆ ಅಂತಂದರೆ ಅಷ್ಟು ಟೈಮು, ಅಷ್ಟೊಂದು ಜನ ಟೆಕ್ನಿಷಿಯನ್ಸು, ಮತ್ತೊಂದು ಅಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ವಿ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ. ಅದಕ್ಕೆ ತಕ್ಕಂಗೆ ಬಜೆಟು ಹಂಗೆ ಆಗುತ್ತೆ. ಸೊ ಅದು ಪ್ರೊಡ್ಯೂಸರ್ ಸಪೋರ್ಟಿಂದನೇ ಇದು ಇಲ್ಲಿವರೆಗೂ ಬಂದಿರೋದು. ಯಾರು ಗೊತ್ತಿಲ್ಲ, ಬೇರೆ ಯಾರು ಪ್ರೊಡ್ಯೂಸರ್ ಆಗಿದ್ದರೆ ಮೋಸ್ಟ್ಲಿ ಇಷ್ಟೊತ್ತಿಗೆ ಜಗಳ ಆಗ್ಬಿಟ್ಟಿರೋದು. ಅಲ್ಲ ಈ ಥರ ಈಗ ನೋಡಿ ಬೇರೆಯವರು, ನಾನು ಮೊನ್ನೆ ಹೈದ್ರಾಬಾದ್ ಹೋಗಿದ್ದೆ, ಯಾವುದೋ ಬೇರೆ ಸಿನಿಮಾ ವಿಚಾರಕ್ಕೆ ಹಿಂಗೆ ಮಾತಾಡ್ತಾರೆ. ಅಲ್ಲಿಂದು ಕೆಲವರು ಜರ್ನಲಿಸ್ಟ್ಗಳನ್ನ ಮೀಟ್ ಮಾಡಿದೆ. ಅವ್ರು ಕೇಳಿದ್ರು ಆ್ಯಕ್ಚುಲಿ ಸಿನಿಮಾ ಬಗ್ಗೆ, ಈ ಥರದ್ದೊಂದೇನೋ ಪಿಕ್ಚರ್ ಬರುತ್ತೆ, ಅದು ಇದನ್ನು ನೋಡಿದ್ವಿ, ತುಂಬ ಸಖತ್ತಾಗಿದೆ ಅದು ಟ್ರೈಲರು ಅಂತ ಅಂದ್ಬಿಟ್ಟು. ಅಂದರೆ ಆ ಥರದ್ದೊಂದು ರೀಚು ಮಾತಾಡೋಕ್ಕೆ ಶುರುವಾಗಿದ್ದಾರೆ ಅಂತಂದರೆ ನಮ್ಮಲ್ಲೇನೋ ಒಂದು ಕಂಟೆಂಟ್ ಆಗಿದೆ ಅಂತ. ಇನ್ನೂ ಅಲ್ಲೇನೋ ಹೋಗಿ ಪಬ್ಲಿಸಿಟಿನೂ ಮಾಡಿಲ್ಲ ಐ ಥಿಂಕ್. ಅಂದರೆ ಸಾಂಗ್ ಮಾತ್ರ ರಿಲೀಸ್ ಮಾಡ್ಬಿಟ್ಟು ಬಂದ್ವಿ ಅಷ್ಟೇ. ನಾವು ಲವ್ ಸಾಂಗ್ ರಿಲೀಸ್ ಮಾಡಿ ಬಂದ್ವಿ, ಅದರಿಂದಾಗಿ ಅಲ್ಲೊಂದಷ್ಟು ಅವೇರ್ನೆಸ್ ಇದೆ. ಬಟ್ ಈ ಸಿನಿಮಾ ಬಗ್ಗೆ ಕೇಳ್ತಾರೆ, ಅವ್ರಿಗೆ ಅಷ್ಟು ಕುತೂಹಲ ಇದೆ ಅಂತಂದರೆ ಅದು ಎರಡು ಸಾಂಗನ್ನು ರಿಲೀಸ್ ಮಾಡಿದ್ದೀವಿ ಅಲ್ಲಿ ನಾವು.
2 ಸಾಂಗು ಅಲ್ಲಿ ಚೆನ್ನಾಗಿ ರಿಸೀವ್ ಆಗಿದೆ. ಅಂದರೆ ಇಲ್ಲಿರೋ ಅಷ್ಟು ದೊಡ್ಡ ಮ್ಯಾಸಿವ್ ಆಗಿ ಆಗಿಲ್ಲ, ಯಾಕೆಂದರೆ ಅಲ್ಲಿ ಎಲ್ಲ ಹೊಸಬ್ರು. ಬಟ್ ಈ ಸಿನಿಮಾಸಕ್ತರಿಗೆಲ್ಲ ಆ ಸಾಂಗ್ಗಳು ಗೊತ್ತು. ಈ ಫಸ್ಟ್ 3 ದಿನ ನೋಡೋ ಆಡಿಯನ್ಸಿಗೆ ರೀಚ್ ಆಗಿದ್ದೀವಿ ಸರ್. ಅಂದರೆ ನನಗೆ ಈ ಮಂಜುನ ಫಸ್ಟ್ ಕರ್ಕೊಂಬಂದುಬಿಟ್ಟಾಗ ಹಿಂಗಾಗ್ತಾ ಏನೋ ಅಂತ ಒಂದಿತ್ತು. ಮೊನ್ನೆ ಮಾತುಕತೆ ಮಾಡ್ಬೇಕಾದ್ರೆ ಇಂಟರ್ವ್ಯೂಲ್ಲಿ ಅವ್ರು ಅದೇ ಹೇಳ್ತಾರೆ, ಇನ್ನು ನಾನು ಎಲ್ಲಿ ಬೇಕಾದರೂ ನಾನು ಬದುಕ್ತೀನಿ, ನಾನು ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಮಾಡ್ತೀನಿ. ಅಂದರೆ ಅಷ್ಟು ಕಲಿಕೆ ಆಯಿತು ನನಗೆ, ಅಷ್ಟು ಇದು ಮಾಡಿದ್ರು ಅಂತ. ಇನ್ನೊಂದು ಹೊಸ ನಾಯಕಿ ಅವರು ಅಷ್ಟೇ. ಅಂದರೆ ನಾನು ಅದನ್ನೇ ಕೇಳ್ತಾ ಇದ್ದೆ, ನೀವು ಬೇರೆ ನಮ್ಮ ಶಶಾಂಕ್ ಸರ್ ಸಿನಿಮಾಗಳಂದರೆ ನಾವು ಹೀರೋಯಿನ್ಗಳಾಗಲಿ ಅಥವಾ ಅವರು ಒಟ್ಟಿಗೆ ಕೆಲಸ ಮಾಡಿದ ಕಲಾವಿದರು ನೆಕ್ಸ್ಟ್ ಬೇರೆ ರೇಂಜ್ಗೆ ಹೋಗ್ತಾರೆ. ನಿಮ್ಮದು ಫಸ್ಟ್ ಸಿನಿಮಾ ಏನಮ್ಮ ಅಂತಂದ್ಬಿಟ್ಟು ಕೇಳಿದಾಗ ಅದು ಸೇಮ್ ಇದೇ ಥರನೇ ಹೇಳ್ತಾಯಿದ್ರು. ಆ್ಯಂಡ್ ಕೃಷ್ಣ ಆ ಸಿನಿಮಾ ಮಾಡಿದರೂ ಕೂಡ ಈ ಸಿನಿಮಾಗೆ ಅದೇ ನೀವು ಯಾವಾಗಲೇ ಹೇಳ್ದಂಗೆ ಅಷ್ಟು ವರ್ಕ್ ಮಾಡಿನೇ ನನಗೆ ಇದು ಮಾಡೋಕ್ಕಾಯ್ತು ಅನ್ನೋ ರೀತಿ. ಈ ಕ್ಯಾರೆಕ್ಟರ್ಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದು ಮತ್ತು ಅವ್ರನ್ನ ಈ ರೀತಿಯಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಇನ್ ಬಿಟ್ವೀನ್ ಏನೆಲ್ಲ ಆಯಿತು ಅಂತ ಸರ್? ಅಂದರೆ ಸಿನಿಮಾ ನೋಡಿದ ಮೇಲೆ ತುಂಬ ಮಾತಾಡ್ತಾರೆ ಅಂತ ಅವರೇ ಹೇಳ್ತಾಯಿದ್ರು. ಅಲ್ಲ, ಅದಕ್ಕೆ ಪಾತ್ರದ ಡಿಮ್ಯಾಂಡು ಅದಕ್ಕೆ ತಕ್ಕಂಗೆ ಇದೆಲ್ಲ ಮೋಲ್ಡ್ ಮಾಡಿದೆ. ಆಗಲೇ ಹೇಳಿದ್ನಲ್ಲ, ಆ ಥರ ರಿಹರ್ಸಲ್ಲು ಮೇನ್ ಏನೇ ಆದ್ರೂ ನಾನೇನು ವಿಷುವಲೈಸ್ ಮಾಡಿದ್ದೀನೋ ಆ ಪಾತ್ರ ಬರಬೇಕು ಸ್ಕ್ರೀನ್ ಮೇಲೆ ಅಂತಂದರೆ ಫಸ್ಟು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ನು ಅದನ್ನು ಮಾಡಿದ್ವಿ. ಅದಾದಮೇಲೆ ಆ್ಯಕ್ಟಿಂಗಲ್ಲಿ ಅದೇ ಥರ ನಾನು ವಿಷುವಲೈಸ್ ಮಾಡಿರೋ ಥರ ಕ್ಯಾರೆಕ್ಟರ್ ಕಾಣಿಸ್ಬೇಕು ಅಂದರೆ ಅದೇ ಥರ ಬಾಡಿ ಲ್ಯಾಂಗ್ವೇಜು ಅದು ವರ್ಕ್ಶಾಪ್ ಮಾಡಲೇಬೇಕು. ವರ್ಕ್ಶಾಪ್ ಮಾಡಿ ಅಲ್ಲಿ ಕರೆಕ್ಷನ್ ಮಾಡಿ ಅವ್ರೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಬರ್ತಾರೆ, ಈ ಥರ ಮಾಡ್ತೀನಿ ಅಂತ. ಅದು ನನಗೆ ಕೆಲವೊಮ್ಮೆ ಕನ್ವಿನ್ಸ್ ಆಗ್ಬೋದು. ಕನ್ವಿನ್ಸ್ ಆಗಿಲ್ಲ ಅಂದರೆ ಅಲ್ಲೇ ಕರೆಕ್ಷನ್ ಮಾಡ್ತೀನಿ. ಇಲ್ಲ ನೋಡಿ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆ್ಯಕ್ಟ್ ಮಾಡಿ ತೋರ್ಸೋಕೆ ಹೋಗಲ್ಲ ಏನು ಯಾವಾಗ್ಲೂ. ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ಅವ್ರ ಬಾಡಿ ಲ್ಯಾಂಗ್ವೇಜು ನಾನು ಅದು ಇಮಿಟೇಷನ್ ಆಗಿಬಿಡುತ್ತೆ. ನನ್ನ ತಲೆಯಲ್ಲಿ ಇರುತ್ತೆ ಅದು ಹೆಂಗೆ ಬರಬೇಕು ಅನ್ನೋದು. ಅದನ್ನು ತೋರಿಸ್ಲೂಬೋದು, ಹಿಂಗೆ ಮಾಡುವಂಥ ಆ್ಯಕ್ಟ್ ಮಾಡಿನೂ ತೋರಿಸ್ಲೂಬೋದು. ಬಟ್ ನಾನು ಯೂಶ್ವಲಿ ಅದನ್ನು ಪ್ರಿಫರ್ ಮಾಡಲ್ಲ. ನಿಮ್ಮ ಥರನೇ ಮಾಡೋಕೆ ಅದು ಆಮೇಲೆ ಏನಾಗುತ್ತೆ, ಅದನ್ನೇ ಇಮಿಟೇಷನ್ ಆಗಿಬಿಡುತ್ತೆ ಯಾರಿಗಾದರೂ ಅಷ್ಟೇ. ಇವನು ಯಾರೋ ಒಬ್ಬ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಮಾಡುವಾಗಾದ್ರೂ ಅದನ್ನು ಅವ್ನಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ ಅಷ್ಟೇ ನಾನು. ಆ್ಯಕ್ಚುಲಿ ಹೌದು ಸರ್. ಇಲ್ಲಾಂದ್ರೆ ಏನಾಗುತ್ತೆ, ಅವರು ನಾವು ಒಂದು ಮಾಡಿ ತೋರಿಸಿದ್ರೆ ಅದನ್ನು ಇಮಿಟೇಟ್ ಮಾಡ್ತಾರೆ ಅಷ್ಟೇ. ಅದು ಇಟ್ಸ್ ವೆರಿ ಆರ್ಟಿಫಿಷಿಯಲ್.